ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ನ ನನ್ನೆಲ್ಲ ವೀಕ್ಷಕರಿಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ವೀಕ್ಷಕರೇ, ಇವತ್ತು ನಾವು ಪುಣ್ಯಕ್ಷೇತ್ರ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಾಲಯದ ಹತ್ರ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಶ್ರೀ ಪುಣ್ಯಕ್ಷೇತ್ರ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಾಲಯ. ಇದು ಹೊರಾಂಗಣದ ಚಿತ್ರಣ. ಈ ದೇವಾಲಯ ಬೆಂಗಳೂರಿನ ಬನಶಂಕರಿಯಲ್ಲಿದೆ. ಬೆಂಗಳೂರಿನಲ್ಲಿರುವಂತಹ ಪ್ರಮುಖ 10 ದೇವಾಲಯಗಳಲ್ಲಿ ಈ ಮಂಜುನಾಥ ದೇವಾಲಯವು ಕೂಡ ಒಂದು. ಈ ದೇವಾಲಯ ಪ್ರಸಿದ್ಧಿಯನ್ನು ಪಡೆಯಲು ಹಲವು ಕಾರಣಗಳಿವೆ. ಈ ದೇವಾಲಯವು ತುಂಬ ವಿಶಾಲವಾದಂತಹ ದೇವಾಲಯ. ಈ ದೇವಾಲಯದ ಹೊರಾಂಗಣ ಮತ್ತು ಒಳಾಂಗಣ ತುಂಬ ವಿಶಾಲವಾಗಿರುವುದು ಕಂಡುಬರುತ್ತದೆ. ದೇವಾಲಯದ ಮುಂಭಾಗದಲ್ಲಿ ನಂದಿ ಮತ್ತು ಶಿವನ ವಿಗ್ರಹವನ್ನು ನೀವು ಕಾಣಬಹುದು. ದೇವಾಲಯಕ್ಕೆ ನಾವು ಎಂಟ್ರಾದಂತಹ ಸಂದರ್ಭದಲ್ಲಿ ಎದುರುಗಡೆ ಕಾಣುವಂಥ ಶಿವನ ಪ್ರತಿಮೆ ಇದು. ಹಾಗೆ ದೇವಾಲಯಕ್ಕೆ ಪ್ರವೇಶ ಪಡೆದಾಗ ಬಲಭಾಗದಲ್ಲೇ ಒಂದು ಹರಳಿ ಮರವನ್ನು ಕೂಡ ನೀವು ನೋಡಬಹುದು. ಸುತ್ತಲೂ ಕೂಡ ಸುಂದರವಾದಂತಹ ಮನಮೋಹಕವಾದಂತಹ ಗಿಡ ಮರಗಳು ಎಲ್ಲವೂ ಕಣ್ಮನ ಸೆಳೆಯುತ್ತದೆ. ಮತ್ತು ಅರಳಿಕಟ್ಟೆಯನ್ನು ನೀವು ನೋಡಿದ್ರಿ, ಅದರ ಎದುರುಗಡೆ ಅಂದರೆ ದೇವಸ್ಥಾನದ ಬಲಭಾಗದಲ್ಲೇ ನವಗ್ರಹ ದೇವಸ್ಥಾನ ಕೂಡ ನಾವಿಲ್ಲಿ ನೋಡ್ಬೋದು. ದೇವಾಲಯದಿಂದ ಎಡಭಾಗಕ್ಕೆ ಹೋಗೋದಾದ್ರೆ ಈ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಮೆಟ್ಲುಗಳಿದೆ. ಇಲ್ಲಿಂದ ನಾವು ಮುಂದೆ ಸಾಗ್ತಾ ಹೋದಂತೆ ಅಲ್ಲಿ ಒಂದು ದೊಡ್ಡ ಒಂದು ಶಿವನ ಒಂದು ಸ್ಟ್ಯಾಚು ಅನ್ನ ನಾವು ನೋಡ್ಬೋದು. ಇಲ್ಲಿ ಶಿವರಾತ್ರಿಯ ಟೈಮಲ್ಲಿ ವಿಶೇಷವಾದಂತಹ ಅಲಂಕಾರವನ್ನು ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಒಂದು ನಂದಿ ಪ್ರತಿಮೆ ಕೂಡ ಇದೆ. ಏನಂದರೆ ಇಲ್ಲಿ ಬರುವಂತಹ ಜನರು ಬೆಳಿಗ್ಗೆ ಜಾವದಲ್ಲಿ ಇಲ್ಲಿ ವಾಕ್ ಮಾಡೋದು ಹಾಗೂ ಇಲ್ಲಿನ ಪರಿಸರವನ್ನು ಸವಿತಾ ಇದ್ದಾರೆ. ಇದು ದೇವಾಲಯ ಅನ್ನೋದಕ್ಕಿಂತ ಒಂದು ಸುಂದರವಾದ ಪರಿಸರವನ್ನು ಉಳ್ಳಂತಹದ್ದು. ಹಾಗೆ ಮುಂದೆ ಸಾಗ್ತಾ ಇದ್ರೆ ಇಲ್ಲಿ ನಾಗರ ಕಲ್ಲುಗಳನ್ನು ಕೂಡ ನಾವು ನೋಡ್ಬೋದು. ತುಂಬ ವಿಶಾಲವಾದಂತಹ ಪ್ರದೇಶ ಇದು. ಇದರ ವಿಸ್ತೀರ್ಣ ತುಂಬ ದೊಡ್ಡದಿದೆ. ಹಾಗಾಗಿ ಇಲ್ಲಿ ಕೇವಲ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಒಂದೇ ಅಲ್ಲ, ಇನ್ನೂ ಹಲವಾರು ದೇವಾಲಯಗಳನ್ನು ನಾನು ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೀಗೆ ಇಲ್ಲಿ ಮುಂದೆ ಸಾಗ್ತಾ ಹೋದಂತೆ ನೆಕ್ಸ್ಟು ನಮಗೆ ಕಾಣುವಂಥ ದೇವಸ್ಥಾನ ಅಂತಂದರೆ ಕೃಷ್ಣನ ದೇವಸ್ಥಾನ ಮತ್ತು ಸಾಯಿಬಾಬನ ದೇವಸ್ಥಾನವನ್ನು ನಾವು ನೋಡ್ಬೋದು. ನೋಡಿ, ಇಲ್ಲಿ ಸಾಯಿಬಾಬನ ಪ್ರತಿಮೆ ಕಾಣ್ತಾ ಇದೆ. ಸುಂದರವಾದಂತಹ ಪರಿಸರ, ಎತ್ತ ನೋಡಿದರೂ ಗಿಡ ಮರಗಳು. ಶ್ರೀಕೃಷ್ಣನ ದೇವಸ್ಥಾನ ನೋಡಿ, ನಾನು ಹೇಳಿದ ಹಾಗೆ ಶ್ರೀಕೃಷ್ಣನ ದೇವಸ್ಥಾನವನ್ನು ನಾವಿಲ್ಲಿ ನೋಡ್ಬೋದು. ಒಂದೇ ಪ್ರದೇಶದಲ್ಲಿ ಇಷ್ಟೊಂದು ದೇವಾಲಯಗಳನ್ನು ನಾವು ನೋಡೋದು ಕಣ್ಣಿಗೆ ಒಂದು ರೀತಿಯ ಹಬ್ಬನ ಉಂಟು ಮಾಡುತ್ತೆ. ನೋಡಿ, ಹಾಗೆ ಮುಂದೆ ಬರ್ತಾ ಇದ್ದಂತೆ ಮುಂದೆ ಸಿಗುವಂಥದ್ದು ನಮಗೆ ಸಾಯಿಬಾಬಾ ಟೆಂಪಲ್ಲು. ಈ ಸಾಯಿಬಾಬಾ ದೇವಸ್ಥಾನ ಕೂಡ ನಾವಿಲ್ಲಿ ನೋಡ್ಬೋದು. ಇಲ್ಲಿಂದ ನಾವು ಸಾಯಿಬಾಬನ ದರ್ಶನವನ್ನು ಪಡ್ಕೊಂಡು ಹಾಗೆ ಮುಂದೆ ಸಾಗೋಣ. ಮುಂದೆ ಸಾಗಿದ್ರೆ ನಮಗೆ ಸಿಗುವಂಥದ್ದು ಶನಿಮಹಾತ್ಮ ದೇವಸ್ಥಾನ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ಶನಿಮಹಾತ್ಮ ದೇವಸ್ಥಾನನ ಹೊರಾಂಗಣ ಚಿತ್ರಣ. ಈ ದೇವಸ್ಥಾನದ ವಿಶೇಷವೇ ಹಾಗೆ. ಏಕೆಂದರೆ ಒಂದೇ ಪ್ರದೇಶದಲ್ಲಿ ಹಲವು ದೇವಾಲಯಗಳನ್ನು ನಾವು ಕಾಣ್ಬೋದು. ತುಂಬ ವಿಶಾಲವಾದಂತಹ ದೊಡ್ಡ ಪ್ರದೇಶ ಇದು. ಮತ್ತೆ ತಡ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.